ಭ್ರಮರ ಮುದ್ರೆ ಎಲ್ಲಾ ಅಲರ್ಜಿ ಸಮಸ್ಯೆಗಳಿಗೆ ಇದು ಒನ್ ಸ್ಟಾಪ್ ಮುದ್ರೆ ಅಂತ ಹೇಳಬಹುದು. ಈ ಮುದ್ರೆ ಮಾಡಿದಾಗ ನೋಡಲು ಭ್ರಮರದ ಹಾಗೆ ಕಾಣಿಸುತ್ತೆ. ಅದಕ್ಕೆ ಇದನ್ನು ಭ್ರಮರ ಮುದ್ರೆ ಅಂತ ಕರೆಯಲಾಗುತ್ತೆ. ಈ ಮುದ್ರೆ ಯಾವ ರೀತಿ ಮಾಡಬೇಕು ಅಂದ್ರೆ, ವಾಯು ತತ್ವ ಪ್ರತಿಪಾದಿಸುವ ತೋರ್ಬೆರಳನ್ನು ಅಗ್ನಿ ತತ್ವ ಪ್ರತಿಪಾದಿಸುವ ಹೆಬ್ಬೆರಳಿನ ಬುಡಕ್ಕೆ ಈ ರೀತಿಯಾಗಿ ಮಡಿಸಿ, ಹೆಬ್ಬೆರಳಿನ ತುದಿಯನ್ನು ಆಕಾಶ ತತ್ವ ಪ್ರತಿಪಾದಿಸುವ ಮಧ್ಯದ ಬೆರಳಿನ ತುದಿಗೆ ಜೋಡಿಸಬೇಕು. ಉಳಿದ ಬೆರಳುಗಳನ್ನ ನೇರವಾಗಿಡಬೇಕು. ಈ ಮುದ್ರೆ ಎರಡೂ ಕೈಗಳಿಂದ ಮಾಡಬೇಕು ಮತ್ತು ದೀರ್ಘವಾಗಿ ಉಸಿರಾಡುತ್ತಾ ಮಾಡಬೇಕು. ಎಷ್ಟೊತ್ತು ಮಾಡಬೇಕು? 10 ನಿಮಿಷಗಳಿಂದ 45 ನಿಮಿಷಗಳವರೆಗೆ ಈ ಮುದ್ರೆಯನ್ನ ಮಾಡಬಹುದು. ಕುಳಿತುಕೊಂಡು ಟಿವಿ ನೋಡುತ್ತಾ ನಡೆದಾಡುವಾಗ ಕೂಡ ಈ ಮುದ್ರೆ ಮಾಡಬಹುದು. ದಿನದ ಯಾವುದೇ ಸಮಯದಲ್ಲಿ ಈ ಮುದ್ರೆ ಮಾಡಬಹುದು. ಈ ಮುದ್ರೆ ಮಾಡೋದ್ರಿಂದ ಏನಾಗುತ್ತೆ? ಲಾಭ 1, ರೆಸ್ಪಿರೇಟರಿ ಇಶ್ಯೂಸ್ ಅಂದ್ರೆ ಉಸಿರಾಟದ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಇದು ಸಹಾಯ ಮಾಡುತ್ತೆ. ಆಸ್ತಮಾ, ಬ್ರಾಂಕೈಟಿಸ್ ಮತ್ತು ಸಿಒಪಿಡಿ ಅಂದ್ರೆ ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಇಂಥ ಸಮಸ್ಯೆಗಳನ್ನು ಇದು ನಿವಾರಿಸುವಲ್ಲಿ ಸಹಾಯ ಮಾಡುತ್ತೆ. ಲಾಭ 2, ಲಂಗ್ ಫಂಕ್ಷನ್ ಉಪ್ಪುಸಗಳ ಕಾರ್ಯ ಸುಧಾರಿಸುತ್ತೆ. ಈ ಮುದ್ರೆ ಪ್ರಾಕ್ಟೀಸ್ ಮಾಡೋದ್ರಿಂದ ಆಕ್ಸಿಜನ್ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತದೆ. ನಮ್ಮ ಉಸಿರಾಟ ದೀರ್ಘವಾಗುತ್ತದೆ. ಲಾಭ 3, ಅಲರ್ಜಿ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ. ಅಲರ್ಜಿ ಸಮಸ್ಯೆಯಾಗಿ ಶೀತ, ಕೆಮ್ಮು, ಪದೇ ಪದೇ ಮೂಗು ಸೀನು ಬರುವುದು, ಕಣ್ಣು ಉಜ್ಜಿಕೊಳ್ಬೇಕನ್ಸೋದು, ಈ ಎಲ್ಲಾ ಸಮಸ್ಯೆಗಳು ಕಡಿಮೆ ಆಗುತ್ತವೆ. ಲಾಭ 4, ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಈ ಮುದ್ರೆ ಮಾಡೋದ್ರಿಂದ ದೇಹದಲ್ಲಿ ಪ್ರಾಣಶಕ್ತಿಯ ಹರಿವು ಹೆಚ್ಚುತ್ತದೆ. ಈ ಪ್ರಾಣಶಕ್ತಿ ನಮ್ಮ ದೇಹದಲ್ಲಿ ಸೆಲ್ಫ್ ಹೀಲ್ ಮಾಡುವ ಕೆಲಸ ಮಾಡುತ್ತೆ. ಹೀಗೆ ನಮ್ಮ ದೇಹದ ಪ್ರತಿರೋಧಕ ಶಕ್ತಿ ಹೆಚ್ಚಿಸಿ ಎಲ್ಲಾ ರೀತಿಯ ಅಲರ್ಜಿ ನಿವಾರಿಸುತ್ತದೆ. ಲಾಭ 5, ಸೈನಸ್ ಮತ್ತು ಮೂಗಿನ ಮಾರ್ಗಗಳನ್ನು ಸಕ್ರಿಯಗೊಳಿಸುತ್ತದೆ. ಸೈನಸ್ ಸಮಸ್ಯೆ ಇರುವವರಿಗೆ ಈ ಮುದ್ರೆ ತುಂಬಾನೇ ಒಳ್ಳೆಯದು. ಅಷ್ಟೇ ಅಲ್ಲ, ಮೂಗಿನಲ್ಲಿ ಅತಿರಿಕ್ತ ಬೆಳವಣಿಗೆ ಅಂದ್ರೆ ನಸಲ್ ಪಾಲಿಪ್ಸ್ ಇವುಗಳನ್ನ ಬೆಳೆಯುವುದನ್ನ ತಡೆಗಟ್ಟಬಹುದು. ಲಾಭ 6, ಇಂಪ್ರೂವ್ಸ್ ಮೂಡ್ ಅಂದ್ರೆ ಮೂಡು ಚೆನ್ನಾಗಿಡುತ್ತೆ. ಈ ಮುದ್ರೆ ಮಾಡೋದ್ರಿಂದ ಒತ್ತಡ, ಆತಂಕ ಕಡಿಮೆ ಆಗಿ ಫೀಲ್ ಗುಡ್ ಹಾರ್ಮೋನ್ಗಳಾದ ಎಂಡಾರ್ಫಿನ್ಸ್ ಬಿಡುಗಡೆಯಾಗಿ ಮೂಡ್ ಚೆನ್ನಾಗಿರುತ್ತೆ. ಲಾಭ 7, ಥ್ರೋಟ್ ಚಕ್ರವನ್ನು ಇದು ಸಕ್ರಿಯಗೊಳಿಸುತ್ತೆ. ಲಾಭ 8, ಆತ್ಮಪ್ರಜ್ಞೆ ಅಥವಾ ಸ್ವಯಂ ಅರಿವನ್ನ ಹೆಚ್ಚಿಸುತ್ತೆ. ಲಾಭ 9, ಇದು ಏಕಾಗ್ರತೆ ಕೂಡ ಹೆಚ್ಚಿಸುತ್ತದೆ. ಆದ್ರೆ ನಿಮೋನಿಯಾ ಅಥವಾ ಪಲ್ಮನರಿ ಎಂಬಾಲಿಸಂ ಇದ್ದವರು ಈ ಮುದ್ರೆ ಮಾಡಬಾರದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.